ಇನ್ನೆಲ್ಲೋ ಆಗುತ್ತೆ. ಇದೇ ಕತೆ, ಸೇಮ್ ಕತೆ. ಸೊ ಇಂಥ ಬಸ್ಗಳಲ್ಲಿ ಆಟೋಮ್ಯಾಟಿಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನ ಪಕ್ಕದಲ್ಲಿರ್ತಕ್ಕಂಥ ಡೋರ್ ಓಪನ್ ಆಗಬೇಕು. ಕೆರೆಗೆ ಬಿದ್ದರೂ ನಂದು ಇದೇ ಮಾತೆ, ಹಳ್ಳಕ್ಕೆ ಬಿದ್ದರೂ ಇದೇ ಮಾತೆ. ಕೆರೆಗೆ ಬಿದ್ದಾಗೂ ಇದೇ ಕತೆ ರೀ. ಡೋರ್ ಸೈಡ್ ಬಿದ್ದುಬಿಟ್ಟಿತ್ತು ಅಂತ ಇಟ್ಕೊಳ್ಳಿ, ಬಸ್ ಪಲ್ಟಿ ಹೊಡೆದ್ಬಿಟ್ಟು ತರಬೇಕು, ಆಚೆ ತರಬೇಕು ಅಂದರೆ ಮೊದಲೇ ನೀರಲ್ಲಿ ಮುಳುಗ್ತಾ ಇರ್ತಾರೆ ಅವರು. ನೀರಲ್ಲಿ ಮುಳುಗಿರ್ತಾರಾ? ಆ ಡೋರ್ ಬ್ರೇಕ್ ಮಾಡಿ ಮಧ್ಯಕ್ಕೊಬ್ಬ ಮನುಷ್ಯ ಈಜ್ಕೊಂಡು ಹೋಗಿ ಆ ಕಿಟಕಿಗಳ ಗಾಜುಗಳನ್ನು ಒಡೆದು ಅಲ್ಲಿಂದ ಅವ್ರನ್ನ ತೆಗಿಯೋ ಅಷ್ಟರಲ್ಲಿ ಹೊರಟೋಗಿರ್ತಾರೆ ಎಲ್ಲರೂ. ಒಬ್ಬರೋ ಇಬ್ಬರೋ ಬಚಾವಾದ್ರು ಅಂತ ನಾವೇ ಓದ್ತೀವಿ. ಇದಾಗಬಾರ್ದಲ್ಲ. ಎವ್ರಿ ವಿಂಡೋ ಸೀಟ್, ಎವ್ರಿ ಸೀಟ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಾಗ ಓಪನ್ ಆಗಬೇಕು. ಇದಾಗದ ಹೊರತು ಈ ಥರ ಸಾವುಗಳಿಗೆ ಬರೀ ಮಾತಾಡ್ಕೊಂಡು ಕಾಲಹರಣ ಮಾಡೋದಾಗತ್ತೆ. ಅನೇಕರ ಮನೆಗಳಲ್ಲಿ ನಮಗೆ ನಾವು ನ್ಯೂಸ್ ಓದಬೇಕಾದ್ರೆ, ಯಾರೇ ಇದ್ರ ಬಗ್ಗೆ ಹೇಳಬೇಕಾದ್ರೆ 6 ಜನ ಸತ್ತರು, 7 ಜನ ಸತ್ತರು, ಒಂದು ನಂಬರ್ ಅಷ್ಟೇ. ಅದು ಬರೀ ಒಂದು ನಂಬರ್. ಎಷ್ಟೋ ಜನ ದೊಡ್ಡ ಆಕ್ಸಿಡೆಂಟ್ ಆಯ್ತಂತಪ್ಪ 7 ಜನ ಹೋಗ್ಬಿಟ್ರಂತೆ, ಅಷ್ಟೇ. 7 ಜನ ಅನ್ನೋದಷ್ಟೇ. ಆ 7 ಜನರ ಮನೆಯವರ ಪಾಲಿಗಿದೆಯಲ್ಲ, 7 ಜೀವನ, 7 ಬದುಕು, 7 ಕನಸುಗಳು, 7 ಸಾಧನೆ, 7 ಅವಲಂಬನೆ, 7 ಆರ್ಥಿಕ ನಷ್ಟ, 7 ಪ್ರಯತ್ನ ನಷ್ಟಗಳು. ಕನಸುಗಳಿಗೆ ಬೆಂಕಿ ಬಿದ್ದುಬಿಡುತ್ತಲ್ಲ ರೀ ಅವರೆಲ್ರಿಗೂ. ಯಾರೋ ಮಗಳಿಗೆ ಮದುವೆ ಮಾಡಬೇಕಾಗಿತ್ತು ಅಂತಾರೆ ಒಬ್ಬರು, ಯಾವುದೋ MTech ಮಾಡ್ತಿದ್ರು ಅಂತಾರೆ. ಅಪ್ಪ ಡ್ರೈವರೇ ಆಗಲಿ ರೀ, ಅದ್ಯಾರು ರಫೀಕ್ ಡ್ರೈವರೇ ಆಗಲಿ, ಆತನಿಗೊಂದು ಸಂಸಾರ ಇದೆ, ಅವನಿಗೊಂದು ಜೀವನ ಇದೆ. ಡ್ರೈವಿಂಗ್ ಮಾಡಿದ್ರೆ ಆತನ ಜೀವನ. ಏನು ಮಾಡಬೇಕು ಅವ್ರ ಮನೆಯವ್ರೀಗ? ಇನ್ಯಾರಿಗೋ ಮದುವೆ ಫಿಕ್ಸ್ ಆಗಿದೆ, ಇನ್ಯಾರೋ ಓದ್ಕೊಂಡಿದ್ದಾರೆ, ಇನ್ಯಾವುದೋ ಬ್ಯಾಚುಲರ್ ಪಾರ್ಟಿಗೆ ಹೋಗ್ತಿದ್ರಂತೆ. ಎಲ್ಲ ತುಂಬ ಕನಸುಗಳ ಜೀವನದ ವ್ಯಕ್ತಿಗಳು ಸತ್ತೋಗ್ಬಿಟ್ಟಿರೋದು. ಏನಕ್ಕೆ ಈ ಥರ ನಾವು ಬಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ? ಇದೇ ಅಂತಿಮನಾ? ನಮ್ಮ ಯಾರ ಕೈಲೂ ಈ ಬಸ್ಗಳ ಅಪಘಾತವನ್ನು ಈ ಥರ ಉರಿಯೋದು ತಪ್ಸೋಕ್ಕಾಗದೇ ಇಲ್ವೇನ್ರಿ? ಇಷ್ಟು ಜನ ವಿಜ್ಞಾನಿಗಳು ಇದ್ದಾರೆ ನಮ್ಮ ನಡುವೆ ಓಡಾಡ್ತಾ ಇರ್ತಾರೆ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ನೀವು ಈ ಥರ ಒಂದು ಬಸ್ ಬಿಡುಗಡೆ ಮಾಡಿ ನೋಡ್ರಿ. ಆ ಬಸ್ಗೆ ಡಿಮ್ಯಾಂಡ್ ಬಂದಿಲ್ಲ ಅಂದರೆ ಕೇಳಿ. ಈಚ್ ಆ್ಯಂಡ್ ಎವ್ರಿ ಪ್ಯಾಸೆಂಜರ್. ಏನು ಹೇಳಿದ್ವಿ ನಾವು ಏರ್ ಇಂಡಿಯಾ ವಿಚಾರದಲ್ಲಿ ಏನು ಮಾತಾಡಿದ್ವಿ ಹೇಳಿ ನಾವು ಹಿಂದೆ ದಿನ? ಅದೇನೋ 11B-ನೋ 11 ಒಂದು ಸೀಟ್ ಇತ್ತಲ್ಲ ಅಲ್ಲಿ ಏರ್ ಇಂಡಿಯಾದಲ್ಲಿ, ವಿಂಡೋ ಎಮರ್ಜೆನ್ಸಿ ಎಕ್ಸಿಟ್ ಇತ್ತಲ್ಲ. ಇಡೀ ವಿಮಾನ ಅಪಘಾತ ಆದಾಗ ಆ ಮನುಷ್ಯ 11 ನಂಬರ್ ಸೀಟಿನ ಪಕ್ಕದ ಎಮರ್ಜೆನ್ಸಿ ಎಕ್ಸಿಟಿಂದ ಅಲ್ಲಿಂದ ಆಚೆ ಬಂದು ಹಾರಿ ಜೀವ ಉಳಿಸ್ಕೊಂಬಿಟ್ಟ ಅಂತ ಮಾತಾಡಿದ್ವಿ. ಒಂದು ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಪ್ರಾಣ ಉಳಿಸ್ತು ಅಂದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಅದೇ ಸೀಟ್ ಬುಕ್ ಮಾಡ್ತಾ ಇದ್ದಾನಂತ. ಏನು ಕೇಳಿ? ನಾನು ಸೇಫ್ ಇದ್ದೀನಿ ಅಂತ. ಒಂದು ಬಸ್ ಮಾಡಿ ನೋಡಿ, ಈ ಥರ ಒಂದೇ ಒಂದು ಬಸ್, ಫಸ್ಟ್ ಒಂದು ಪ್ರಾಯೋಗಿಕ ಒಂದು ಬಸ್ ಓಡಾಡಲಿರಿ. ಎಲ್ಲ ಸೀಟ್ಗಳ ಪಕ್ಕದಲ್ಲಿ ಇರ್ತಕ್ಕಂಥ ವಿಂಡೋಗಳು, ಆ ಒಂದು ದ್ವಾರವೋ ಓಪನ್ ಆಗಬೇಕು. ಏನೇ ಎಮರ್ಜೆನ್ಸಿ ಇದ್ದರೆ ಓಪನ್ ಆಗಬೇಕು, ಈಸಿಯಾಗಿ ಮನುಷ್ಯ ಆಚೆ ಬರಬೇಕು, ಅಷ್ಟೇ. ಒಂದೇ ಮಾತು. ಇಷ್ಟು ಬಂದು ಬಿಡಲಿ, ಅಪಘಾತ ನಾವು ತಪ್ಸೋಕ್ಕಾಗಲ್ಲ. ಅಪಘಾತ ನಡೆಯುವ ಸ್ಥಳ, ಸಮಯ, ದಿನಾಂಕ, ಸನ್ನಿವೇಶ, ಜಾಗ ನಾವು ಮೊದಲೇ ಊಹೆ ಮಾಡೋಕ್ಕಾಗಲ್ಲ. ನಡೆದು ಹೋಗುತ್ತದು. ಅಟ್ಲೀಸ್ಟ್ ಒಂದಷ್ಟು ಜೀವಗಳು ಉಳಿಲಿ ಅಂಥೇಳಿ ಒಂದು ಕಾಳಜಿ. ಚಿತ್ರದುರ್ಗದ ಹಿರಿಯೂರಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದುವೆ ಸಿದ್ಧತೆಯಲ್ಲಿದ್ದಂಥ ಮನೆಯಲ್ಲಿ ಮಸಣದ ಸೂತಕದ ಛಾಯೆ. TV5 ಜೊತೆಯಲ್ಲಿ ನೋವು ಹಂಚಿಕೊಂಡಿದ್ದಾರೆ ಮಾನಸ ಅವರ ತಂದೆ ಚಂದ್ರೇಗೌಡ. ಮಾನಸ ಮದುವೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದರು ಕುಟುಂಬಸ್ಥರು. ಇದೇ ಭಾನುವಾರ ಮದುವೆ ನಿಶ್ಚಯದ ಬಗ್ಗೆ ಮಾತನಾಡಬೇಕಾಗಿತ್ತು, ಮದುವೆ ನಿಶ್ಚಯ ಆಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಹೀಗಾಗೋಯ್ತಲ್ಲ ಅಂಥೇಳಿ ತಂದೆ ನೋವಿನ ಮಾತು. ಮಗಳು ತಂದೆ, ಅಮ್ಮ ಮಗ ಅಟ್ಯಾಚ್ಮೆಂಟ್ ಜಾಸ್ತಿ ಎಲ್ಲರ ಮನೆಗಳಲ್ಲೂ ಜಾಸ್ತಿ. ಅದು ಅಪ್ಪನ ಜೊತೆ ಮಗಳ ಸಲಿಗೆ ಜಾಸ್ತಿ, ಅಮ್ಮನ ಜೊತೆ ಮಗನ ಸಲಿಗೆ ಜಾಸ್ತಿ. ಆ ಮಗನಿಗೇನಾದರೂ ಬೇಕಂದರೆ ಅಪ್ಪನ ಹತ್ರ ಡೇಟಾ ಕೇಳಲ್ಲ ಅವನು. ಅಮ್ಮನ ಹತ್ರ ಒಂದು ಮೊದಲು ಅಲರ್ಜಿ ಹಾಕೋದು, ಅಮ್ಮನಿಂದ ಅದು ಅಪ್ಪನಿಗೆ ಹೋಗುತ್ತೆ. ಮಗಳು ಅಪ್ಪನ ಜೊತೆಯಲ್ಲಿ, ಅಮ್ಮನ ಜೊತೆ ಅಷ್ಟಾಗಲ್ಲ. ಸೊ ಈ ಥರದ್ದು ಏನೇನೋ ಕನಸಿರುತ್ತೆ. ಮಗಳ ಮದುವೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಒಡವೆ ಖರೀದಿ ಮಾಡಬೇಕು, ಇಂಥ ಚೌಟಿಲಿ ಮಾಡಬೇಕು. ಜೀವಮಾನದ ಕನಸಲ್ವಾ ಅದು? ಅಂಥ ತಂದೆ ಮಗಳ ಡೆಡ್ ಬಾಡಿ ಬಂದಾಗ ನೋವಾಗಲ್ವಾ ಅವ್ರಿಗೆ? ಓದುವಾಗಲೂ ಸಾಯುವಾಗಲೂ ಒಟ್ಟಾಗಿದ್ದಿದ್ದು ಮಾನಸ, ನವ್ಯ. ಇವರು ಓದಬೇಕಾದ್ರೂ ಒಟ್ಟಾಗೆ ಓದ್ತಾಯಿದ್ರು, ಸಾಯಬೇಕಾದ್ರೂ ಒಟ್ಟಿಗೆ ಸತ್ತಿದ್ದಾರೆ ಅಂತ. ಬಾಲ್ಯದಿಂದ ಗೆಳತಿಯರಂತೆ ಇವರು, ಮಾನಸ ಮತ್ತು ನವ್ಯ. LKGಯಿಂದ MTechವರೆಗೂ ಜೊತೆಯಾಗಿಯೇ ಓದ್ಕೊಂಡಿದ್ರು ಇವರಿಬ್ಬರು. ಬೆಂಗಳೂರಲ್ಲಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. 3 ವರ್ಷಗಳಿಂದ ಬೆಂಗಳೂರಲ್ಲಿ ಒಂದೇ ರೂಮಲ್ಲಿ ಕೂಡ ಇದ್ದರು. ಪ್ರವಾಸಕ್ಕೆ ಹೋಗಬೇಕಾದ್ರೆ ಒಟ್ಟಿಗೆ ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ ಮಾನಸ ಮತ್ತು ನವ್ಯ. ಒಂದು ಕಡೆ ಬಸ್ ದುರಂತದಲ್ಲಿ ಹಾಸನದ 2 ಯುವತಿಯರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಮುಂದಿನ ಏಪ್ರಿಲಲ್ಲಿ ನವ್ಯ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಅಷ್ಟರಲ್ಲೇ ಮಾಡದ ತಪ್ಪಿಗೆ ಜೀವನ್ನೇ ಬಿಟ್ಟುಬಿಟ್ಟಿದ್ದಾರೆ ನವ್ಯ. ಕ್ರಿಸ್ಮಸ್ ರಜೆ ಅಂಥೇಳಿ ಪ್ರವಾಸಕ್ಕೆ ಹೋಗಿದ್ದಾರೆ. ಎಲ್ಲರದ್ದು ಅದೇ. ಈ ಸಂದರ್ಭದಲ್ಲಿ ಈ ಕ್ರಿಸ್ಮಸ್ಸಿಂದ ಶುರುವಾಗುತ್ತೆ, ಹೊಸ ವರ್ಷ ಇರುತ್ತೆ. ಈ ಕ್ರಿಸ್ಮಸ್ 25ನೇ ತಾರೀಕು ಶುರುವಾದರೆ ಜನವರಿ 5ರವರೆಗೂ ಎಲ್ಲರೂ ಈ ಪ್ರವಾಸದ ಒಂದು ಹಂತದಲ್ಲೇ ಇರ್ತಾರೆ. ಅಲ್ಲಿ ಬೀಚ್ಗೆ ಹೋಗೋಣ, ಗೋಕರ್ಣಕ್ಕೆ ಹೋಗೋಣ, ಈ ಕಡೆ ಮಡಿಕೇರಿ ಕಡೆ ಹೋಗೋಣ.